ಹೈಕಮಾಂಡ್ಗೆ ಕಪ್ಪ ರವಾನೆ ಆರೋಪ ಸಂಬಂಧಪಟ್ಟಂತೆ ಏನೋ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹೈಕಮಾಂಡ್ಗೆ ಕಪ್ಪು ರವಾನೆ ಆರೋಪ ಪ್ರತ್ಯಾರೋಪ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಾಜ್ಯದಿಂದ ನವದೆಹಲಿಗೆ ಸಾವಿರಾರು ಕೋಟಿ ಹಣವನ್ನ ಹೇಗೆ ಸಾಗಿಸಲಾಗುತ್ತೆ? ದಿನಕ್ಕೆ ಬೆಂಗಳೂರಿನಿಂದ ದೆಹಲಿಗೆ 10 ರಿಂದ 15 ಫ್ಲೈಟ್ ಇದ್ರೂ ಮಂತ್ರಿಗಳು ಸ್ಪೆಷಲ್ ಫ್ಲೈಟ್ ಬಳಸೋದು ಏಕೆ? ಯಾವ್ಯಾವ ಮಂತ್ರಿ ಹೈಕಮಾಂಡ್ಗೆ ಕಪ್ಪ ಸಲ್ಲಿಸಿ ಬರ್ತಾರೆ ಗೊತ್ತಾ? ಮತ್ತೊಮ್ಮೆ ಸ್ಫೋಟಕ ಮಾಹಿತಿ ಬಯಲು ಮಾಡಿದೆ ಮಾಜಿ ಸಿಎಂ ಕುಮಾರಸ್ವಾಮಿ. ರಾಷ್ಟ್ರೀಯ ಪಕ್ಷಗಳ ದೋಚುವಿಕೆಯನ್ನು ಬಯಲು ಮಾಡಿದ್ರು ಜೆಡಿಎಸ್ ರಾಜ್ಯಾಧ್ಯಕ್ಷರು. ಸ್ಪೆಷಲ್ ಫ್ಲೈಟ್ ನಲ್ಲಿ ಹೋಗೋ ಮಂತ್ರಿಗಳಿಂದ ಹೈಕಮಾಂಡ್ಗೆ ಕಪ್ಪ ಸಲ್ಲಿಕೆ ಆಗುತ್ತೆ. ದೆಹಲಿಗೆ ವಿಶೇಷ ವಿಮಾನದಲ್ಲಿ ಹೋಗುವಾಗಲೆಲ್ಲ ಹೈಕಮಾಂಡ್ಗೆ ಸೂಟ್ಕೇಸ್ ನಲ್ಲಿ ಹಣ ರವಾನೆ ಆಗುತ್ತೆ. ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್, ಬಿಜೆಪಿ ಕರ್ನಾಟಕವನ್ನ ದೇನಾ ಬ್ಯಾಂಕ್ ಮಾಡಿಕೊಂಡಿವೆ. ಗಂಭೀರ ಸ್ವರೂಪದ ಆರೋಪ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಇನ್ನು ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಕೂಡ ಮಾತನಾಡಿದ್ದಾರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ. 2 ಪಕ್ಷಗಳು ಕರ್ನಾಟಕದ ಸಂಪತ್ತನ್ನ ಲೂಟಿ ಮಾಡಿವೆ. ದೆಹಲಿಗೆ ವಿಶೇಷ ವಿಮಾನ ಅಂತ ಹೋಗ್ತಾರಲ್ಲ, ಅದರಲ್ಲಿ ದುಡ್ಡೇ ಹೋಗೋದು ಅಂದ್ರು. ಅಲ್ಲದೆ ಮತ್ತಷ್ಟು ಕುತೂಹಲಕಾರಿ ಅಂಶಗಳನ್ನ ಬಿಚ್ಚಿಟ್ರು. ಅದನ್ನು ಕೂಡ ಕೇಳೋಣ ವೀಕ್ಷಕರು. ಸರಿ ಏನ್ ತಂದಿಲ್ಲ. ಯಡಿಯೂರಪ್ಪನವ್ರು ಮಾತನಾಡಿದ್ದಾರೆ. ಅದ್ರ ಜೊತೆಗೆ ಇವತ್ತು ಅವರು ಯಾವ್ದೋ ಸಭೆಯಲ್ಲಿ ಮಾತಾಡದಂತ ಕೆಲವು ಸಿಡಿ ಕಾಂಗ್ರೆಸ್ ಅವರನ್ನು ಬಿಟ್ಟಿದ್ದಾರೆ. ನಾನೀಗ ಆಗಲೇ ಕಳೆದ 4-5 ವರ್ಷಗಳಿಂದ ಈ 2 ರಾಷ್ಟ್ರೀಯ ಪಕ್ಷಗಳು ಕರ್ನಾಟಕನ ಒಂದು ಸಂಪತ್ಭರಿತವಾದಂತ ರಾಜ್ಯ ಇದೆ, ಇದನ್ನ ಲೂಟಿ ಹೊಡೆಯ ಕೇಂದ್ರ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಹಿಂದೆನೆ ಹಲವಾರು ಬಾರಿ ಹೇಳಿದ್ದೀನಿ, ಈ 2 ರಾಷ್ಟ್ರೀಯ ಪಕ್ಷಗಳು ಕರ್ನಾಟಕದ ಸಂಪತ್ತನ್ನ ಲೂಟಿ ಮಾಡಿ ಕೇಂದ್ರದವ್ರ ಹೈಕಮಾಂಡ್ ಕೊಡ್ತಕ್ಕಂಥ ಸಂಸ್ಕೃತಿನ ಬೆಳೆಸ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ. ವಿಶೇಷ ವಿಮಾನದಲ್ಲಿ ರೆಗ್ಯುಲರ್ ಆಗಿ ಇವರು ಯಾತಕ್ಕೆ ಹೋಗ್ತಾರೆ? ಇವತ್ತು ಬೆಂಗಳೂರಿನಿಂದ ಡೆಲ್ಲಿಗೆ ದಿವಸಕ್ಕೆ 10-15 ಫ್ಲೈಟ್ಗಳಿದೆ. ಈಗ ನಮ್ಮ ಮುಖ್ಯಮಂತ್ರಿಗಳಿರ್ಬೋದು, ಹಲವಾರು ಮಂತ್ರಿಗಳು ವಿಶೇಷ ವಿಮಾನದಲ್ಲಿ ಡೆಲ್ಲಿಗೆ ಹೋಗೋದನ್ನೇ ಇಲ್ಲಿ ಕಲೆಕ್ಷನ್ ಆಗಿರೋ ತಗೊಂಡು ಹೋಗ್ಲಿಕ್ಕೆ ಅಂತ ನಾನೀಗ ಆಗಲೇ ಒಂದು 6-7 ತಿಂಗಳಿಂದಾನೇ ಹೇಳಿದ್ದೀನಿ. ಯಾರು ಮುಖ್ಯಮಂತ್ರಿ ಆಗಬೇಕು ಎಂದು ಶಶಿಕಲಾ ಹಾಗೂ ಪನ್ನೀರ್ ಸೆಲ್ವಂ ನಡುವೆ ನಡೆಯುತ್ತಿರುವಂತಹ ಹಗ್ಗ ಜಗ್ಗಾಟ ತಮಿಳುನಾಡಿನಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಹೊಸ ರೂಪವನ್ನ ಪಡ್ಕೊಳ್ತಾ ಇದೆ. ಈ ರಾಜ್ಯದ ಜನ ಆಲೋಚಿಸುತ್ತಿರುವ ರೀತಿ ಯಾವ ರೀತಿ ಸಾಗುತ್ತಾ ಹೋಗುತ್ತಿದೆ ಟು ಕಲ್ಮಿನೇಟ್ ಇನ್ ದಿ ಫೈನಲ್ ಎಲೆಕ್ಷನ್ಸ್ ಅನ್ನೋದನ್ನ ಚೆಕ್ ಮಾಡಬೇಕಾಗಿದೆ. ಇಟ್ ಈಸ್ ನಥಿಂಗ್ ಬಟ್ ರೇಟಿಂಗ್ಸ್ ವಿ ವಾಂಟ್ ಟು ಕ್ಲಿಯರ್, ಪ್ಲಸ್ ಇಶ್ಯೂಸ್ ಎರಪ್ತಾಗ್ತಾ ಹೋದಂಗೆಲ್ಲ ಮುಂದಿನ 1 ವರ್ಷದಲ್ಲಿ ಯಾವ ರೀತಿ ಪರಿಣಾಮಗಳನ್ನು ಬೀರುತ್ತೆ, ಚುನಾವಣೆಗಳಿಂದ ಬದಲಾಯಿಸಬಹುದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂಥದ್ದು.